ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಜಯಶ್ರೀ ಅಂತ. ನಾನು ಡೆಂಟಿಸ್ಟ್. ಇವತ್ತು ನಾನು ಬ್ರಷಿಂಗ್ ಮೆಥಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಪೇಷಂಟ್ಸ್ ಎಲ್ಲ ಕೇಳ್ತಾ ಇರ್ತಾರೆ, ಮೇಡಮ್ ಯಾವ ಬ್ರಷ್ ಯೂಸ್ ಮಾಡಬೇಕು, ಯಾವ ಪೇಸ್ಟ್ ಯೂಸ್ ಮಾಡಬೇಕು, ಅಥವಾ ಯಾವ ಥರ ಬ್ರಷ್ ಮಾಡಬೇಕು ಅನ್ನೋದನ್ನು. ಮುಂಚೆ ನಿಮ್ಮ ಬ್ರಷ್ನ ತೊಗೊಳ್ಳಿ, ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ಪೇಸ್ಟನ್ನು ಹಚ್ಚಿ. ಪೇಸ್ಟ್ ಹಚ್ಚಿದ್ಮೇಲೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದು ನಿಮ್ಮ ಮೇಲ್ಗಡೆ ಹಲ್ಲು, ಇದು ನಿಮ್ಮ ಕೆಳಗಡೆ ಹಲ್ಲು. ಈ ಥರ ಆ್ಯಂಗಲಲ್ಲಿ ಇಡಬೇಕು. ನಿಮ್ಮ ವಸಡಿಗೆ ಬ್ರಷ್ನ ಆ್ಯಂಗಲಲ್ಲಿಟ್ಟು ಸ್ವೈಪ್ ಡೌನ್, ಕೆಳಗಡೆ ಹಲ್ಲು ಸ್ವೈಪ್ ಅಪ್, ಮೇಲ್ಗಡೆ. ಈ ಥರ ವರ್ಟಿಕಲ್ ಆಗಿ ಮೇಲೆ ಕೆಳಗೆ ಮಾಡಬಾರ್ದು. ಹಿಂದಿನ ಹಲ್ಲು ರೌಂಡ್ ಆ್ಯಂಡ್ ರೌಂಡ್. ಒಂದು ಸಲಕ್ಕೆ 2 ಅಥವಾ 3 ಹಲ್ಲು ಕವರ್ ಆಗಿಬಿಡುತ್ತೆ. ಇದಾದಮೇಲೆ ಇದನ್ನು ಚೀವಿಂಗ್ ಸರ್ಫೇಸಸ್ ಅಂತ ಹೇಳ್ತೇವೆ. ನೀವೇನು ಊಟ ಆಗಿರ್ತೀರಲ್ಲ ಅದು. ಈ ಥರ ಹಾರಿಜಾಂಟಲ್ ಆಗಿ ಬ್ರಷ್ ಮಾಡಬೇಕು. ಇದಾದಮೇಲೆ ಒಳಗಡೆನೂ ಬ್ರಷ್ ಮಾಡಬೇಕು. ಒಳಗಡೆ ಇದ್ದು ಹಲ್ಲು ಸ್ವೈಪ್ ಅಪ್, ಮೇಲ್ಗಡೆ ಹಲ್ಲು ಸ್ವೈಪ್ ಡೌನ್. ಓಕೆನಾ? ಇದಾದಮೇಲೆ ಟಂಗ್ ಕ್ಲೀನಿಂಗ್. ನಾಲಿಗೆಯನ್ನು ಕಂಪಲ್ಸರಿ ಕ್ಲೀನ್ ಮಾಡಬೇಕು. ನೀಟಾಗಿ ಗಾರ್ಗಲ್ ಮಾಡಬೇಕು, ಅಂದರೆ ಬಾಯಲ್ಲಿ ನೀರು ಹಾಕ್ಕೊಂಡು ಬಾಯನ್ನು ಮುಕ್ಕಳಿಸ್ಬೇಕು. ಬ್ರಷ್ ಜಾಸ್ತಿ ಹೊತ್ತು ಮಾಡಬಾರ್ದು. ಓನ್ಲಿ 3 ಮಿನಿಟ್ಸ್, ಅಂದರೆ 3 ನಿಮಿಷದಲ್ಲಿ ನಿಮ್ಮ ಬ್ರಷಿಂಗ್ ಅನ್ನೋದು ಮುಗಿಬೇಕು. ಜಾಸ್ತಿ ಹೊತ್ತು ಮಾಡಿದ್ರೆ ಜಾಸ್ತಿ ವೈಟ್ ಆಗುತ್ತೆ, ಆ ಥರ ಇರಲ್ಲ. ಯಾವ ಬ್ರಷ್ ಯೂಸ್ ಮಾಡಬೇಕು, ಯಾವ ಪೇಸ್ಟ್ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು.